Hello, all my respected and honorable viewers and all my dear third semester students of Tumkur University and all my other students. ಇವತ್ತು ಕೂಡ ನಾನು ನೇರವಾಗಿ ಮೆಟೀರಿಯಲ್ಗೆ ಬಂದುಬಿಟ್ಟಿದ್ದೀನಿ. ಈಗ ನಾನು ಏನು ಐ ಆಮ್ ಯುವರ್ ಇಂಗ್ಲೀಷ್ ಟೀಚರ್ ಪಿ ರಾಘವೇಂದ್ರ. ಮನಸ್ಸಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ವ್ಯೂಸ್ ತುಂಬ ಕಡಿಮೆ ಇದೆ. ನಮ್ಮ GFGC ಹುಡುಗರಿಗೆ ಹೇಳ್ತಿರೋದು, ನೀವು ವ್ಯೂಸ್ ನೋಡಬೇಕು, ಇಲ್ಲಾಂದರೆ ಪಾಸ್ ಆಗಲ್ಲ. 40 ಮಾರ್ಕ್ಸ್ ಬರಬೇಕಂದ್ರೆ ಎಲ್ಲ ನೋಡಬೇಕು, ವೀಡಿಯೋಸು ನೋಟ್ಸ್ ಎಲ್ಲ ಬರ್ಕೋಬೇಕು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಎಲ್ಲ ಫಾರ್ಮುಲಾಗಳು ಒಟ್ಟಿಗೆ ಬರೆದುಬಿಟ್ಟು ನಾನು ಸ್ಕ್ರೀನ್ ಮುಂದೆ ಇಟ್ಟಿದ್ದೀನಿ. ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಒಟ್ಟಿಗಿವೆ ಎಲ್ಲ ಫಾರ್ಮುಲಾಗಳು, ಕನ್ಫ್ಯೂಸ್ ಆಗಲ್ಲ ನಿಮಗೆ. ಪ್ಯಾಸಿವ್ ವಾಯ್ಸ್ಗೆ ಫಾರ್ಮುಲಾಗಳು, ಆಯಿತಾ? ಇದು ಇನ್ನೊಂದು ಕಡೆ ಇದೆ, 6 ಫಾರ್ಮುಲಾಗಳು ಮಾಡಿದ್ನಲ್ಲ ನಾನು, ಅದನ್ನು ಪುನಃ ನಾನು ಬರೆದಿದ್ದೀನಿ ನಿಮಗಾಗಿ. ನೋಡಿ, ನಾನು ಅಷ್ಟು ಕಷ್ಟಪಡ್ತಾ ಇದ್ದೀನಿ, ನೀವು ಓದಬೇಕು. ಇದು ನೆಕ್ಸ್ಟು. ಇವೆಲ್ಲ ನೀವು ಸ್ಕ್ರೀನ್ಶಾಟ್ ತೊಗೊಳ್ಬಿಡಿ, ಆಯಿತಾ? ಓಕೆ. ಈಗ ನಾವು ನೇರವಾಗಿ ಕ್ವಶನ್ ಪೇಪರ್ಸ್ ಬಂದುಬಿಡೋಣ. ಇಲ್ಲಿ ನೋಡಿ, ಕ್ವಶನ್ ನಂಬರ್ 8 ಇದೆ. ನವಂಬರ್ 2017 ಥರ್ಡ್ ಸೆಮಿಸ್ಟರ್ BA BSc. ಇನ್ಸ್ಟ್ರಕ್ಷನ್ ಹಿಂಗಿರುತ್ತೆ. 8ನೇ ಪ್ರಶ್ನೆ ಇಲ್ಲ, ರೋಮನ್ ನಂಬರ್ 8ಅಲ್ಲಿ ಇಲ್ಲಿ ಕೊಟ್ಟಿದ್ದು ನೋಡಿ, ಸಾಲ್ವಿಂಗ್ ಕ್ವಶನ್ ಪೇಪರ್ಸ್, ಕ್ವಶನ್ ನಂಬರ್ ರೋಮನ್ ನಂಬರ್ 8. 6 × 1 = 6. ನವಂಬರ್ 2017 ಥರ್ಡ್ ಸೆಮಿಸ್ಟರ್ BA BSc. ಮೊದಲನೇ ಪ್ರಶ್ನೆ, 8ರಲ್ಲಿ ಮೊದಲನೇ ಪ್ರಶ್ನೆ, ರಾಧಾ ಸ್ಪೀಕ್ಸ್ ಇಂಗ್ಲಿಷ್ ಅಂತಿದೆ. ಇದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್. ಇದರಲ್ಲಿ ನೀವು ಮುಖ್ಯವಾಗಿ ನೋಡಬೇಕಾಗಿದ್ದು ಸಬ್ಜೆಕ್ಟು. ನೋಡಿ, ರಾಧಾ ಸಬ್ಜೆಕ್ಟ್ ಮೊದಲನೇ ಅಂಶ. ಎರಡನೇ ಸ್ಟೆಪ್ ಏನಪ್ಪ ಅಂದರೆ ಆ್ಯಕ್ಷನ್ ವರ್ಬ್ ಹುಡುಕ್ಬೇಕು, ಎಲ್ಲಿದೆ ಮತ್ತು ಯಾವ ಫಾರ್ಮಲ್ಲಿದೆ. ನೋಡಿ, ಇಲ್ಲಿದೆ ಆ್ಯಕ್ಷನ್ ವರ್ಬು. ಸ್ಪೀಕ್ V1, ಸ್ಪೀಕ್ಸ್ V1 + S. ಸೊ ಈ ಎರಡರಲ್ಲಿ ಯಾವುದು ಬಂದರೂ ಒಂದೇ ಫಾರ್ಮುಲಾ. V1 ಇರಲಿ, V1 + ಸ್ಪೀಕ್ ಇರಲಿ, ಸ್ಪೀಕ್ಸ್ ಇರಲಿ, ಒಂದೇ ಫಾರ್ಮುಲಾ. ಸೊ ಇಲ್ಲಿ ಬರೆದಿದ್ದೀನಿ, ಆ್ಯಕ್ಷನ್ ವರ್ಬು V1 + S ಅಲ್ಲಿದೆ. ಅದು ಯಾವುದು? ಸ್ಪೀಕ್ಸ್ ಅಂತ ಬರೆದಿದ್ದೀನಿ. ಹಾಗಾಗಿ ಇಫ್ ದ ಆ್ಯಕ್ಷನ್ ವರ್ಬ್ ಈಸ್ V1 ಆರ್ V1 + S, ಸ್ಪೀಕ್ ಇರಲಿ, ಸ್ಪೀಕ್ಸ್ ಇರಲಿ, ರೈಟ್ ಇರಲಿ, ರೈಟ್ಸ್ ಇಲ್ಲಿದ್ದರೆ ಫಾರ್ಮುಲಾ ಯಾವುದಪ್ಪ ಅಂದರೆ ಇಲ್ಲಿದೆ ನೋಡಿ, ಆಬ್ಜೆಕ್ಟು. ಇಲ್ಲಿ ಬಿ ವರ್ಬ್ ಯಾವುದು? ಈ ಗ್ರೂಪು ಆ್ಯಮು, ಈಸು, ಆರು, ಮೂರರಲ್ಲಿ ಒಂದು ಬರೀಬೇಕು. ಅದರಲ್ಲಿ ಆಬ್ಜೆಕ್ಟು ಐ ಬಂದರೆ ಆ್ಯಮು, ಏಕವಚನಕ್ಕೆ ಈಸು, ಯುಗೆ ಬಹುವಚನಕ್ಕೆ ಆರು. ನಂತರ ಕೊಟ್ಟ ಆ್ಯಕ್ಷನ್ ವರ್ಬ್ ಏನಿದೆಯೋ ಯಾವುದು? ಸ್ಪೀಕ್ಸ್ ಅನ್ನೋದು. ಇದರ V3 ಬರೆದು, ಬೈ ಬರೆದು, ಸಬ್ಜೆಕ್ಟ್ನ ಆಬ್ಜೆಕ್ಟ್ ಮಾಡಬೇಕು. ಇದು ಬಾಲ ತಲೆ ಮಾಡಬೇಕು, ತಲೆ ಬಾಲ. ಅರ್ಥ ಆಗ್ತಾಯಿದೆ? ಅಲ್ಲೇ ಮಾಡಿದ್ದೀನಿ ನೋಡಿ. ಇಲ್ಲಿ ಇಂಗ್ಲೀಷ್ ಬಾಲ ತಾನೇ. ನೋಡಿ, ಫಸ್ಟ್ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಇಲ್ಲಿ ಬರೀರಿ ಇಂಗ್ಲೀಷ್. ಈ ಬಾಲ ತಲೆ ಆಯ್ತಲ್ಲ, ಇದನ್ನು ನೋಡ್ಕೊಳ್ಳಿ, ಏಕವಚನ. ಇಂಗ್ಲೀಷ್ ಭಾಷೆ ಏಕವಚನ ಇರೋದ್ರಿಂದ ನೆಕ್ಸ್ಟ್ ಸ್ಟೆಪ್ ಏನು? ಈ ಮೂರಲ್ಲಿ ಒಂದು ಆಯ್ಕೆ ಮಾಡ್ಕೋಬೇಕು. ಯಾವುದು? ಏಕವಚನಕ್ಕೆ ಈಸ್, ಏಕವಚನಕ್ಕೆ ಈಸ್ ಬರ್ತು. ನೆಕ್ಸ್ಟ್ ಸ್ಟೆಪ್ ಏನು? ಆ್ಯಕ್ಷನ್ ವರ್ಬ್ ವಿತ್. ಈ ಮೂರಲ್ಲಿ ಒಂದು ಆಗೋಯ್ತು, ಬಿ ಆಗೋಯ್ತು. ಆ್ಯಕ್ಷನ್ ವರ್ಬ್ V3 ಇರಬೇಕು. ಕೊಟ್ಟ ಆ್ಯಕ್ಷನ್ ವರ್ಬ್ ಯಾವುದು? ಸ್ಪೀಕ್. ಅದಕ್ಕೆ V3 ಏನು? ಸ್ಪೋಕೆನ್. ಸ್ಪೀಕಡ್ ಅಂದರೆ ಚೊಂಬಿಡ್ಕತ್ತೀರಿ, 0 ಬಂದುಬಿಡುತ್ತೆ. ಸ್ಪೋಕೆನ್, ಅದಕ್ಕೆ ಆ್ಯಕ್ಷನ್ ವರ್ಬ್ಸ್ ಓದಿ ಓದಿ ಓದಿ. ಆಮೇಲೆ ಬೈ ಬರೀಲೇಬೇಕು. ಯಾವುದು ಬಿಟ್ಟರೂ 0 ಬರುತ್ತೆ ನಿಮಗೆ. ಆಮೇಲೆ ಸಬ್ಜೆಕ್ಟನ್ನು ಆಬ್ಜೆಕ್ಟ್, ತಲೆಯನ್ನು ಬಾಲ ಮಾಡೋದು. ತಲೆ ಯಾವುದು? ರಾಧಾ, ರಾಧಾನ ಬಾಲ ಮಾಡಿ ರಾಧಾ. ಇಲ್ಲಿ ಬಂದುಬಿಡುತ್ತೆ, ಆಬ್ಜೆಕ್ಟ್ ಆಗುತ್ತೆ. ನೋಡಿ, ರಾಧಾ ಸ್ಪೀಕ್ಸ್ ಇಂಗ್ಲೀಷ್. V1 + S ಅಲ್ಲಿದೆ ಆ್ಯಕ್ಷನ್ ವರ್ಬು. V1 ಆರ್ V1 + S ಅಲ್ಲಿದ್ದರೆ ಫಾರ್ಮುಲಾ ಇದು ಜ್ಞಾಪಿಸ್ಕೊಳ್ಳೇಬೇಕು. ನೋಡಿ, ಅದನ್ನೇ ಇಲ್ಲಿ ನಿಮಗೆ ಕೊಟ್ಬಿಟ್ಟಿದ್ದೀನಿ ಫಾರ್ಮುಲಾ ಒಟ್ಟಿಗೆ. ನೋಡಿ, ಫಾರ್ V1 + S ಈ ಫಾರ್ಮುಲಾ. ಅದಕ್ಕೆ ಬಯಾಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿದೆ. ಬಾಲ ತಲೆ ಆಯಿತು. ಆಮೇಲೆ ಆ್ಯಮ್, ಈಸ್ ಆರ್ ಆ್ಯಮ್ ಐಗೆ, ಈಸ್ ಏಕವಚನಕ್ಕೆ, ಯು ಪ್ಲೂರಲ್ಗೆ ಆರು. ಆಲ್ವೇಸ್ V3 ಬೈ ಸಬ್ಜೆಕ್ಟ್ನ ಆಬ್ಜೆಕ್ಟ್ ಮಾಡೋದು. ಆಯಿತಾ? ನೆಕ್ಸ್ಟ್ ಎರಡನೇ ವಾಕ್ಯ. ಕ್ವಶನ್ ಪೇಪರ್ ನೋಡಿ, ಇವೆಲ್ಲ ಹಂಗೆ ಇದೆ. ಕ್ವಶನ್ ಪೇಪರ್ಸ್ ಮುಂದೆ ಇಟ್ಕೊಳ್ಳಿ ನೀವು. ನೋಡಿ, ರಾಜು ಈಸ್ ರೈಟಿಂಗ್ ಎ ಲೆಟರ್.
ಇದರಲ್ಲಿ ನಮ್ಗೆ ಬೇಕಾಗಿರೋದು ಯಾವುದು? ಸಬ್ಜೆಕ್ಟು, ಆ್ಯಕ್ಷನ್ ವರ್ಬು, ಆಬ್ಜೆಕ್ಟು. ಅದು ಬಿಟ್ಟು ಬೇರೆ ಉಳಿಕೆ ಇರೋದು ಏನೇನ ಇದ್ದರೆ ಗೋಡೆ ಕಟ್ಬಿಡಿ, ಅವು ಆಟ ಕುಂಡು ಲೆಕ್ಕಕ್ಕಿಲ್ಲ. ಆಮೇಲೆ ಕೊನೆಯಲ್ಲಿ ಆನ್ಸರ್ ಬರೆದ ಮೇಲೆ ಆ ಉಳಿದಿರೋ ಪದಗಳನ್ನು ಅಂಟಿಸ್ಬಿಡ್ಬೋದು. ನೋಡಿ, ಇದರಲ್ಲಿ ಸಬ್ಜೆಕ್ಟ್ ಯಾವುದು? ರಾಜು. ಆ್ಯಕ್ಷನ್ ವರ್ಬ್ ಯಾವುದು? ರೈಟಿಂಗ್. ING ಫಾರ್ಮ್ ಇದೆ. V4 ಇದೆ ಅಂದರೆ ನೋಡಿ, ಇಲ್ಲಿ ಆಮ್, ಈಸ್, ಆರ್ ಗ್ರೂಪಲ್ಲಿ ಒಂದನ್ನು ಇರುತ್ತೆ, ವಾಸ್, ವರ್ ಗ್ರೂಪಲ್ಲಿ ಒಂದನ್ನು ಇರುತ್ತೆ. ಹೌದಾ ಇಲ್ವ? ಅದಕ್ಕೆ ಆ್ಯಕ್ಷನ್ ವರ್ಬ್ಸ್ ಓದಿ. V3 ಜೊತೆ ಯಾವ ಗ್ರೂಪ್ ಬರುತ್ತೆ, ಯಾವ್ಯಾವ್ದು ಬರುತ್ತೆ, V4 ಜೊತೆ ಯಾವ್ಯಾವ್ದು ಬರುತ್ತೆ, ಪುನಃ ನಾನು ರಿಪೀಟ್ ಮಾಡಲ್ಲ, ನೀವು ಓದ್ಕೊಳ್ಳಿ. ಸೊ ಈಸ್ ಬಂತು. ಇವೆರಡು ಒಟ್ಟಿಗೆ ಬಾಕ್ಸ್ ಹಾಕೊಂಡ್ಬಿಡೋಣ. ಆ್ಯಕ್ಷನ್ ವರ್ಬ್ V4 ಆಯಿತು. ರೈಟಿಂಗ್, ರಾಜು ಬರೆಯುತ್ತಿದ್ದಾನೆ. ಒಂದು ಪತ್ರ ಆಬ್ಜೆಕ್ಟ್ ಆಗುತ್ತೆ. ಇದು ತಲೆ, ಇದು ಬಾಲ. ಅಲ್ಲಿ ಕೊಟ್ಟಿದ್ದೀನಿ. ಆ್ಯಕ್ಷನ್ ವರ್ಬು V4ಅಲ್ಲಿದೆ. ಯಾವುದು? ರೈಟಿಂಗ್. ಹಂಗಾಗಿ ದ ವರ್ಬ್ ಈಸ್ V4 ಆ್ಯಂಡ್ ಅದು ಯಾವುದ್ರ ಜೊತೆಯಲ್ಲಿದೆ? ಆಮ್, ಈಸ್, ಆರ್ ಗ್ರೂಪ್ ಜೊತೆ ಇದೆ. ನೋಡಿ, ಈಸ್ ಅಂದರೆ ಅರ್ಥವೇನು? ಆಮ್, ಈಸ್, ಆರ್ ಗ್ರೂಪಲ್ಲಿರುವ ಈಸ್. ಇದನ್ನು ಜ್ಞಾಪಿಸ್ಕೋಬೇಕು. ಸೊ ದ ಫಾರ್ಮುಲಾ ಏನಪ್ಪ ಇಲ್ಲಿ ಅಂದರೆ, ನೋಡಿ, ಬಾಲ ತಲೆ ಆಯಿತಾ, ಆಬ್ಜೆಕ್ಟ್ ಸಬ್ಜೆಕ್ಟ್ ಆಯಿತು. ಆಮೇಲೆ ನೋಡಿ, ಗ್ರೂಪ್ ಬರೀಬೇಕು. ಗ್ರೂಪ್ ಯಾವುದಿಲ್ಲಿ? ಆಮ್, ಈಸು, ಆರ್ ಗ್ರೂಪ್. ಕಾಮನ್ ಅಂದರೆ ಏನು? ಇದಿರುವ ಕಾಮನ್ ಯಾವುದು ಅಂತ ಅರ್ಥ. ಈಸ್ ಇದ್ದರೆ ಅದು ಕಾಮನ್ ಯಾವುದು? ಆಮ್, ಈಸ್, ಆರ್. ವಾಸ್ ಇದ್ದರೆ ವಾಸ್, ವರ್. ಆರ್ ಇದ್ದರೂ ಆಮ್, ಈಸ್, ಆರ್. ಆಮ್ ಇದ್ದರೂ ಆಮ್, ಈಸ್, ಆರ್. ಇದು ಕಾಮನ್ ಗ್ರೂಪ್. ಇದನ್ನು ಜ್ಞಾಪಿಸ್ಕೋಬೇಕು. ಮೂರನ್ನೂ ಬರ್ಕೋಬೇಕು. ಆಮೇಲೆ ಇಲ್ಲಿ ಬೀಯಿಂಗ್ ಬರೀಬೇಕು. ಬಿ ಫಾರ್ಮ್ ಯಾವುದು? ಬೀಯಿಂಗ್. ಆಮೇಲೆ ಆ್ಯಕ್ಷನ್ ವರ್ಬ್ V3ಯಲ್ಲಿರಬೇಕು. ಬೈ, ತಲೆ, ಬಲ ಆಯಿತು. ಈ ಮೂರು ಕಾಮನಾಗಿ ಬರ್ತಾ ಇರುತ್ತೆ ನೋಡಿ. V3 by SO, V3 by SO. ಬದಲಾವಣೆ ಆಗ್ತಿರೋದು ಇಲ್ಲಿ ನೋಡ್ಕೊಳ್ಳಿ. ವರ್ಬ್ಗಳು ಎಲ್ಲ ಶಿವಮಯವು, ಎಲ್ಲ ವರ್ಬ್ಮಯವು. ಈಗ ಬಾಲ ತಲೆ ಆಗಬೇಕು. ಬಾಲ ಯಾವುದಿಲ್ಲಿ? ಎ ಲೆಟರ್. ಹೌದಾ? ಎ ಲೆಟರ್ ಬರೀರಿ. ಎ ಲೆಟರ್ ಏಕವಚನ ಇದೆ ಅಲ್ವಾ? ಏಕವಚನಕ್ಕೆ ನೆಕ್ಸ್ಟ್ ಸ್ಟೆಪ್ ಏನು? ಈ ಮೂರಲ್ಲಿ ಒಂದು. ಸೊ ಈಸ್ ಬರೀಬೇಕು. ಈಸ್ ಬರೆದ ಮೇಲೆ ಕಣ್ಣು ಮುಚ್ಕೊಂಡು ಬೀಯಿಂಗ್ ING. ಇಲ್ಲಿ ING ಇರೋದ್ರಿಂದ ಬೀಯಿಂಗ್ ING ಇರೋದೇ ನೀವು ಜ್ಞಾಪಿಸ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಏನು? ಆ್ಯಕ್ಷನ್ ವರ್ಬ್ V3. ರೈಟಿಂಗಲ್ಲಿ ನೀವು ಹಿಂಗೆ ಮುಚ್ಚಿಬಿಟ್ರೆ, ರೈಟಿಂಗಲ್ಲಿ ಹಿಂಗೆ ಕ್ಲೋಸ್ ಮಾಡಿಬಿಟ್ರೆ ರೈಟ್ ಸಿಗುತ್ತೆ. ರೈಟಿಗೆ V3 ಏನು? ರಿಟರ್ನ್. ಗೊತ್ತಿಲ್ಲ ಅಂದರೆ 0. ಇಲ್ಲೇ ಎಡ್ಬೋದು ನೀವು. ಅದಕ್ಕೆ ಆ್ಯಕ್ಷನ್ ವರ್ಬ್ಸ್ ಓದಿ. ನೆಕ್ಸ್ಟ್ ಸ್ಟೆಪ್ ಏನು? ಬೈ ಬರೀರಿ. ಆಮೇಲೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗ್ತದೆ. ಸಬ್ಜೆಕ್ಟ್ ಯಾವುದು? ರಾಜು. ಕೊನೆಗೆ ಬರೀರಿ. ತಲೆ ಬಲ ಆಗುತ್ತೆ. ನೋಡಿ, ರಾಜು ಈಸ್ ರೈಟಿಂಗ್ ಎ ಲೆಟರ್ ಈಸ್ ರಿಟರ್ನ್ ಅಂದರೆ 0. ಬೀಯಿಂಗ್ ಬರಲೇಬೇಕು. ING ಬರಲೇಬೇಕು. ಎ ಲೆಟರ್ ಈಸ್ ಬೀಯಿಂಗ್ ರಿಟನ್ ಬೈ ರಾಜು. ಈ ಫಾರ್ಮುಲಾ ಪ್ರತಿಯೊಂದು ಈ ರೀತಿ ಸಾಲ್ವ್ ಮಾಡಿದೆ ನಿಮಗಾಗಿ. ನನಗೆ ಹೆಚ್ಚಿಗೆ ವ್ಯೂಸ್ ಬೇಕು, ಹೆಚ್ಚಿಗೆ ನೋಡಬೇಕು. ಯಾಕಂದರೆ ನೀವು ನೋಡಿದರೆ ತಾನೇ ನಿಮಗೆ ಅರ್ಥ ಆಗೋದು. ನೀವು ಓದ್ತಾ ಇದ್ದೀರಿ ಅಂತ ನನಗೆ ಅನಿಸುತ್ತೆ ಅಲ್ವಾ? ತುಂಬ ಕಡಿಮೆ ವ್ಯೂಸ್ ಇದ್ದರೆ ಎಲ್ಲ ಫೇಲ್ ಆಗ್ತೀರಿ ಅಷ್ಟೇ. ಆಮೇಲೆ ನೀವು ಈ ಸೆಮಿಸ್ಟರ್ ಕೂಡ ಎಕ್ಸಾಮ್ ಇರಲ್ಲ, ಹಂಗೆ ಕಣ್ಮುಚ್ಕೊಂಡು ಸರ್ಕಾರ ಪಾಸ್ ಮಾಡ್ತಾರೆ ಅಂದರೆ ಅದು ನಿಮ್ಮ ದಡ್ಡತನ ಆಗುತ್ತೆ, ಮೂರ್ಖತನ ಆಗುತ್ತೆ. ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ಸಾರಿ ಎಕ್ಸಾಮ್ಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಮತ್ತು ನವಂಬರ್ 2017 ಥರ್ಡ್ ಸೆಮಿಸ್ಟರ್ BA BSc ಕಂಟಿನ್ಯೂಡ್. ಮೂರನೇ ಪ್ರಶ್ನೆಗೆ 2 ಪ್ರಶ್ನೆ ಆಯ್ತಲ್ವಾ? ಸೇಮ್ ಪ್ರಶ್ನೆ ಪತ್ರಿಕೆ 3ನೇ ಪ್ರಶ್ನೆಗೆ ಬಂದಿದ್ದೀನಿ. ಶಿ ಹ್ಯಾಸ್ ಈಟನ್ ಅನ್ ಆ್ಯಪಲ್ ಅಲ್ವಾ? ಶಿ ಸಬ್ಜೆಕ್ಟು, ಆ್ಯಕ್ಷನ್ ವರ್ಬ್. ನೋಡಿ, ಸಬ್ಜೆಕ್ಟು, ಆ್ಯಕ್ಷನ್ ವರ್ಬು, ಆಬ್ಜೆಕ್ಟು. ಸಬ್ಜೆಕ್ಟು AV ಆಬ್ಜೆಕ್ಟು. ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸಲ್ಲಿ ಈ 3 ಹುಡುಕೊಳ್ಳೇಬೇಕು ನೀವು. ಉಳಿದ ಪದಗಳೇನಿದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅದಕ್ಕೆ ಅಡ್ಡಗೋಡೆ ಹಾಕ್ಬಿಟ್ಟು ಅದನ್ನು ಕೊನೆಗೆ ನೀವು ಅಂಟಿಸ್ಬೋದು ಆನ್ಸರ್ಗೆ. ನೋಡಿ, ಆ್ಯಕ್ಷನ್ ವರ್ಬ್ ಇಲ್ಲಿದೆ. ಈಟನ್ V3ಯಲ್ಲಿದೆ. ಹೌದಾ? ಈಟ್ಸ್, ಏಟ್ V2, ಈಟನ್ V3, ಈಟಿಂಗ್ V4. V3ಯಲ್ಲಿದ್ದೆ. ಕಾಮನ್ ಏನಪ್ಪ ಅಂದರೆ ಆ V3 ಹ್ಯಾವ್, ಹ್ಯಾಸ್ ಗ್ರೂಪಲ್ಲಿ ಒಂದ್ರ ಜೊತೆಯಲ್ಲೇ ಇರಬೇಕು ಅಥವಾ ಹ್ಯಾಡ್ ಜೊತೆಯಲ್ಲೇ ಇರಲೇಬೇಕು. ING ಇದೆ. V4 ಇದ್ದರೆ V4 ಆಮ್, ಈಸ್, ಆರ್ ಗ್ರೂಪಲ್ಲಿ ಒಂದ್ರ ಜೊತೆಲೇ ಇರುತ್ತೆ, ವಾಸ್, ವರ್ ಗ್ರೂಪಲ್ಲಿ ಒಂದ್ರ ಜೊತೆಲೇ ಇರುತ್ತೆ. ಹೌದಾ? V3 ನೋಡಿ, ಹ್ಯಾವ್, ಹ್ಯಾಸಲ್ಲಿ ಒಂದಿರುತ್ತೆ, ಒಂದ್ರ ಜೊತೆಯಲ್ಲಿರುತ್ತೆ, ಅಥವಾ ಹ್ಯಾಡ್ ಜೊತೆಯಲ್ಲೇ ಇರುತ್ತೆ. ಇದೇ ಹ್ಯಾಸ್ ಜೊತೆ ಇದೆ ಅಂದರೆ, ಇಲ್ಲಿ ಹ್ಯಾಸ್ ಜೊತೆ ಇದೆ ಅಂದರೆ ಹ್ಯಾವ್, ಹ್ಯಾಸ್ ಗ್ರೂಪ್ ಜ್ಞಾಪಿಸ್ಕೋಬೇಕು, ಹ್ಯಾಡನ್ನು ಬಿಟ್ಬಿಡಬೇಕು.
ಅರ್ಥ? ಹ್ಯಾಡ್ ಬೇರೆ ಮನೆ, ಹ್ಯಾವ್ ಹ್ಯಾಸ್ ಒಂದು ಮನೆ. ಸೊ ಸಬ್ಜೆಕ್ಟು ಆ್ಯಕ್ಷನ್ ವರ್ಬು, ಅದ್ರ ಜೊತೆ ಹ್ಯಾವ್ ಹ್ಯಾಸಲ್ಲಿ ಗ್ರೂಪನ್ನು ಜ್ಞಾಪಿಸ್ಕೊಳ್ಳಿ. ಆಬ್ಜೆಕ್ಟ್ ಏನು? ಒಂದು ಸೇಬು ಹಣ್ಣು. ನೋಡಿ ಬರೆದಿದ್ದೀನಿ. ಆ್ಯಕ್ಷನ್ ವರ್ಬ್ ಯಾವುದು? ಯಾವುದರಲ್ಲಿದೆ? ಯಾವ ಫಾರ್ಮಲ್ಲಿದೆ? V3. ಅದು ಯಾವುದು? ಈಟನ್. ಸೊ ದ ಆ್ಯಕ್ಷನ್ ವರ್ಬ್ ಈಸ್ V3 ಆ್ಯಂಡ್ ಇಟ್ ಈಸ್ ಅಲಾಂಗ್ ವಿತ್ ಯಾವ್ದು ಜೊತೆ ಇದೆ? ಈ ಗ್ರೂಪ್ ಜೊತೆ ಇದೆ ನೋಡಿ, ಹ್ಯಾವ್ ಹ್ಯಾಸ್ ಗ್ರೂಪು. ನೋಡಿ ಈ ಹ್ಯಾಸು ಇದು ಹ್ಯಾವ್ ಹ್ಯಾಸ್ ಮನೆಯಲ್ಲಿ ಒಂದಾಗಿದೆ. ಇಲ್ಲಿ ಹ್ಯಾಡ್ ಬರಲ್ಲ, ಹ್ಯಾಡ್ ಬಿಟ್ಬಿಡಿ. ಹಾಗಾಗಿ ಸೊ ದ ಫಾರ್ಮುಲಾ ಏನು? ಬಾಲ ತಲೆ ಆಗೋದು. ಕಾಮನ್ ಗ್ರೂಪ್ ಯಾವುದು? ಹ್ಯಾವ್ ಹ್ಯಾಸನ್ನು ಜ್ಞಾಪಿಸ್ಕೊಳ್ಳೇಬೇಕು. ಇಲ್ಲಿ ಬೀನ್ ಬರುತ್ತೆ. ING ಇದ್ದಾಗ ಬೀಯಿಂಗ್ ಬಂತು ಅಲ್ವಾ? ಇಲ್ಲಿ ಬೀನ್ ಬರುತ್ತೆ. ನೋಡಿ ಕುರುಡು ಮೆಥಡ್ ಏನು ಗೊತ್ತಾ? EN ಇದೆ ನೋಡಿ, ನೋಡಿ ಇಲ್ಲಿ ರಿಟನ್, ಈಟನ್, EN ಇದ್ದಾಗ ಬೀನ್. ಅರ್ಥ ಆಗ್ತಾ ಇದೆಯಾ? ಕುರುಡು ಮೆಥಡ್ ಅಷ್ಟೇ, ಬಟ್ ಬೀನ್ ಜ್ಞಾಪಿಸ್ಕೊಳ್ಳೇಬೇಕು. ಯಾವಾಗ? ಹ್ಯಾವ್ ಹ್ಯಾಸ್ ಜೊತೆಯಲ್ಲಿ ಆ್ಯಕ್ಷನ್ ವರ್ಬ್ ಬಂದಾಗ ಅದು V3ಯಲ್ಲಿ ಇದ್ದೇ ಇರುತ್ತೆ. ಸೊ ಬೀನ್ ಜ್ಞಾಪಿಸ್ಕೊಳ್ಳೇಬೇಕು. ಆಮೇಲೆ ಮತ್ತೆ ಸೇಮ್ ನೋಡಿ, V3 ಬೈ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗೋದು. ಈಗ ಫಾರ್ಮುಲಾ ಪ್ರಕಾರ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗೋದು. ಆಬ್ಜೆಕ್ಟ್ ಯಾವುದು? ಅಂಡರ್ಲೈನ್ ಮಾಡ್ಕೊಳ್ಳಿ, ಆ್ಯನ್ ಆ್ಯಪಲ್. ಇಲ್ಲಿ ಬರೀರಿ, ಎ ಕ್ಯಾಪಿಟಲ್ ಮಾಡಿ, ಆ್ಯನ್ ಆ್ಯಪಲ್. ಇಲ್ಲಿ ಶಿ ಇದೆ ಅಲ್ಲ, ರೂಲ್ ಪ್ರಕಾರ ಶಿ ಏನಾಗುತ್ತೆ? ಹರ್ಗೆ ಬದಲಾವಣೆ ಆಗಲೇಬೇಕು. ಅದನ್ನು ಮತ್ತೆ ನಾನು ತೋರಿಸಲ್ಲ ನಿಮ್ಗೆ, ಆವಾಗಲೇ 4-5 ಸಾರಿ ತೋರಿಸ್ಬಿಟ್ಟಿದ್ದೀನಿ ಅವನ್ನೆಲ್ಲ, ಎಲ್ಲ ಲಿಸ್ಟ್ ಬರೆದಿದ್ದು. ಟಿಪ್ಸ್ ಅಂತ ಇದೆ ನೋಡಿ, ಟಿಪ್ಸ್ ಫಾರ್ ಪ್ಯಾಸಿವ್ ವಾಯ್ಸ್ ಅಂತ, ಅಲ್ಲಿ. ಈಗ ಆಯಿತಾ? ಈಗ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗಬೇಕು, ಆ್ಯನ್ ಆ್ಯಪಲ್ ಬರೆದು. ಆ್ಯನ್ ಆ್ಯಪಲ್ ಏಕವಚನ ಇರೋದರಿಂದ ನೋಡಿ ಹ್ಯಾಸ್ಗೆ ಏಕವಚನ. ಹ್ಯಾವ್ ಬರೀಬೇಕಂದ್ರೆ ಆಬ್ಜೆಕ್ಟ್ ಐ ಯು ಪ್ಲೂರಲ್ ಇರಬೇಕು. ಇಲ್ಲಿರೋದು ಐ ಯು ಪ್ಲೂರಲ್ ಇದ್ದರೆ ಹ್ಯಾವ್ ಆಯ್ಕೆ ಮಾಡ್ಕೋಬೇಕು. ಈಗ ಇಲ್ಲಿ ಏಕವಚನ ಇರೋದರಿಂದ ಹ್ಯಾಸ್ ತೊಗೋಬೇಕು. ಲೆಟ್ ಆ್ಯನ್ ಆ್ಯಪಲ್ ಹ್ಯಾಸ್. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಬೀನ್ ಹಂಗೆ ಬರುತ್ತೆ. ಆಮೇಲೆ V3 ಕೊಟ್ಟ ಆ್ಯಕ್ಷನ್ ವರ್ಬಿಗೆ V3 ಏನು ನೋಡಿ? ಹ್ಯಾವ್ ಹ್ಯಾಸ್ ಹ್ಯಾಡ್ ಜೊತೆಲಿದ್ದರೆ ಆ್ಯಕ್ಷನ್ ವರ್ಬ್ ಯಾವಾಗಲೂ V3ನಲ್ಲೇ ಇರುತ್ತೆ. ಸೊ ಅದನ್ನೇ ಇಲ್ಲಿ ಬರೆದ್ರು ಆಯಿತು, ಈಟನ್. ನೆಕ್ಸ್ಟ್ ಸ್ಟೆಪ್ ಏನು? ಬೈ. ನೆಕ್ಸ್ಟ್ ಸ್ಟೆಪ್ ಏನು? ಶಿ ಏನಾಗಬೇಕು? ತಲೆ ಬಾಲ ಆದಾಗ ಶಿ ಏನಾಗಬೇಕು? ಹರ್ ಆಗಬೇಕು. ಹರ್ ಆಗಿ ಫುಲ್ ಸ್ಟಾಪ್ ಆಗುತ್ತೆ, ಪ್ಯಾಸಿವ್. ನೋಡಿ ಇಲ್ಲಿಗ ಶಿ ಹ್ಯಾಸ್ ಈಟನ್ ಅನ್ ಆ್ಯಪಲ್ ಹ್ಯಾಸ್ ಬೀನ್ ಈಟನ್. ಈ ಬೀನ್ ಬಿಟ್ಟರು 0, V3 ಬಿಟ್ಟರು 0, ಬೈ ಬಿಟ್ಟರು 0, ಇದು ಬಿಟ್ಟರು 0. ಫಾರ್ಮುಲಾ ನೋಡ್ಕೊಳ್ಳಿ. ನೆಕ್ಸ್ಟ್ 3ನೇ ಸೆಂಟೆನ್ಸ್ ಆಯ್ತಲ್ವಾ? ಈಗ 4ನೇ ಸೆಂಟೆನ್ಸ್. ಕ್ವಶನ್ ಪೇಪರ್ ಇದು. ಹಿ ಸೆಲೆಕ್ಟೆಡ್ ಎ ಕನ್ನಡ ಸಾಂಗ್. ನೀವು ಕ್ವಶನ್ ಪೇಪರ್ಸ್ ಮುಂದೆ ಇಟ್ಕೊಂಡು ನೋಡ್ಕೊಳ್ಳಿ, ಎಲ್ಲ ಗೊತ್ತಾಗುತ್ತೆ. ಇದರಲ್ಲಿ ಸಬ್ಜೆಕ್ಟ್ ಹಿ, ಆ್ಯಕ್ಷನ್ ವರ್ಬ್ ಸೆಲೆಕ್ಟೆಡ್. ಇಲ್ಲಿ ED ಬಂತು ಅಂದರೆ V2ನೇ. ಸೆಲೆಕ್ಟೆಡು, ಪ್ಲೇಡು, ರಿಟರ್ನ್ಡು, ಟಾಕ್ಡು, ಕ್ಲೋಸ್ಡು, ಓಪನ್ಡು, ED ಬಂತು ಅಂದರೆ V2. ಆಬ್ಜೆಕ್ಟ್ ಏನು? ಒಂದು ಕನ್ನಡ ಹಾಡು. ಇಲ್ಲಿ ನಿಮಗೆ ಸುಳಿವು ಕೊಟ್ಬಿಟ್ಟಿದ್ದೀನಿ. ಆ್ಯಕ್ಷನ್ ವರ್ಬ್ ಈಸ್ V2. ಯಾವುದದು? ಸೆಲೆಕ್ಟೆಡು. ಸೊ ದ ಫಾರ್ಮುಲಾ ಈಸ್ ಆಬ್ಜೆಕ್ಟ್ ಸಬ್ಜೆಕ್ಟ್ ನೋಡಿ, ಇದು ಜ್ಞಾಪಿಸ್ಕೋಬೇಕು V2ಗೆ. V1 ಪ್ಲಸ್ ಎಸ್ ಇದ್ದರೆ ಆ್ಯಮ್ ಈಸ್ ಆರ್ ಬರುತ್ತೆ. V2 ಇದ್ದರೆ ಆ್ಯಕ್ಷನ್ ವರ್ಬು ವಾಸು ವರಲ್ಲಿ ಒಂದು ಬರೀಬೇಕು. ವಾಸ್ ಯಾವಾಗ ಬರೀಬೇಕು? ಇಲ್ಲಿ ಬರೋ ಈ ಆಬ್ಜೆಕ್ಟು ಸಬ್ಜೆಕ್ಟ್ ಆಗುತ್ತಲ್ಲ, ಬಾಲ ತಲೆ ಆಗುತ್ತಲ್ಲ, ಈ ತಲೆ ಐ ಅಥವಾ ಏಕವಚನ ಇದ್ದರೆ ವಾಸು, ಇಲ್ಲಿರುವ ತಲೆ ಹೊಸ ತಲೆ ಯು ಅಥವಾ ಬಹುವಚನ ಇದ್ದರೆ ವರ್ ಆಯ್ಕೆ ಮಾಡ್ಕೋಬೇಕು. ಕೊಟ್ಟ ಆ್ಯಕ್ಷನ್ ವರ್ಬ್ V3 ಬೈ ಸಬ್ಜೆಕ್ಟ್ ಇದೆ, ಹೇಳಿದ್ನಲ್ಲ, ಕಾಮನ್ನಾಗಿ ಬಂದೇ ಬರುತ್ತೆ. ಈಗ ಇದರ ಪ್ರಕಾರ ಹೋಗೋಣ. ಫಾರ್ಮುಲಾ ಪ್ರಕಾರ ಏನಪ್ಪ? ಆಬ್ಜೆಕ್ಟ್ ಯಾವುದು? ಆಬ್ಜೆಕ್ಟು ಎ ಕನ್ನಡ ಸಾಂಗ್. ಎ ಕ್ಯಾಪಿಟಲ್ ಮಾಡ್ಕೊಳ್ಳಿ, ಎ ಕನ್ನಡ ಸಾಂಗ್. ಇದು ಏಕವಚನ ನೋಡಿ. ಬಾಲ ತಲೆ ಆಯ್ತಲ್ಲ, ಈ ತಲೆಯನ್ನು ನೋಡಿಕೊಂಡು ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋಬೇಕು. ಪ್ರತಿ ಸೆಂಟೆನ್ಸಲ್ಲೂ ಅಷ್ಟೇ. ಒಂದು ಕನ್ನಡ ಹಾಡು ಒಂದೇ ಇದೆ ಏಕವಚನ, ಅದಕ್ಕೆ ನೋಡಿ ಏಕವಚನಕ್ಕೆ ವಾಸ್ ತೊಗೋಬೇಕು. ಆಮೇಲೆ ಆ್ಯಕ್ಷನ್ ವರ್ಬ್ V3 ನೆಕ್ಸ್ಟ್ ಸ್ಟೆಪ್ಪು. ಇದರ V3 ಏನು? ED ಬಂದರೆ V3 ಕೂಡ EDನೇ ಆಗುತ್ತೆ. ಕುರುಡು ಮೆಥಡು. ಓಪನ್ಡೇ V3, ಕ್ಲೋಸ್ಡೆ, ಪ್ಲೇಡೆ, ಎಂಜಾಯ್ಡೆ. ನೆಕ್ಸ್ಟ್ ಸ್ಟೆಪ್ ಏನು? ಬೈ. ಆಮೇಲೆ ಸಬ್ಜೆಕ್ಟ್ ಆಬ್ಜೆಕ್ಟ್ ತಲೆ ಬಾಲ ಆಗುತ್ತೆ. ಹಿ ಏನಾಗುತ್ತೆ? ಹಿಮ್ ಆಗುತ್ತೆ. ಹಿ ಹೋಗಿ ತಲೆ ಹೋಗಿ ಬಾಲ ಮಾಡುವಾಗ ಹಿ ಹೋಗಿ ಹಿಮ್ಮನ್ನು ಮಾಡಬೇಕು. ಇಲ್ಲಿಗೆ ಮುಗಿದೋಯ್ತು ನೋಡಿ. ಈ ಸೆಲೆಕ್ಟೆಡ್ ಎ ಕನ್ನಡ ಸಾಂಗ್ ವಾಸ್ ಸೆಲೆಕ್ಟೆಡ್ ಬೈ ಹಿಮ್. ಆ್ಯಕ್ಷನ್ ತಕ್ಕಂಗೆ ಫಾರ್ಮುಲಾ ಜ್ಞಾಪಿಸ್ಕೋಬೇಕು. ಯಾವುದೋ ಫಾರ್ಮುಲಾ ಜ್ಞಾಪಿಸ್ಕೊಂಡ್ರೆ ಖಂಡಿತ 0.
ಅದಕ್ಕೆ ಟೋಟಲ್ ಫಾರ್ಮುಲಾಗಳು ನೋಡಿ, ಇಲ್ಲಿ ನಾನು ಆಲ್ ಫಾರ್ಮುಲಾಸ್ ಅಂತ ಕೊಟ್ಬಿಟ್ಟಿದ್ದೀನಿ ನೋಡಿ. V2ಗೆ ಇದೇ ಫಾರ್ಮುಲಾ ನೋಡಿ, ವಾಸ್ ಓವರ್ ಈಗ ತೋರಿಸಿದ್ನಲ್ಲ, ನೋಡ್ಕೊಳ್ಳಿ. ಇನ್ನೊಂದು ಸಾರಿ ಬೇಕಾದರೆ ನಾನು ಸ್ಕ್ರೀನ್ ಮುಂದೆ ಇಡ್ತೀನಿ. ಫಾರ್ಮುಲಾಗಳು, ಟೋಟಲ್ ಫಾರ್ಮುಲಾಗಳು ಈಗ ತಾನೇ ಬರೆದಿಟ್ಟೆ ನಾನು ನಿಮಗಾಗಿ. ನೀವು ಇಯರ್ಫೋನ್ಸ್ ಹಾಕ್ಕೊಂಡು ನೀವು ಇದನ್ನು ಕೇಳಿಸ್ಕೋಬೇಕು. ಕೆಲವೊಮ್ಮೆ ನನ್ನ ವಾಯ್ಸ್ ಸ್ವಲ್ಪ ಲೋ ಆಗಿಬಿಡುತ್ತೆ ಸುಸ್ತಾದಾಗ, ಅದಕ್ಕೆ ಇಯರ್ಫೋನ್ಸ್ ಹಾಕ್ಕೊಂಡು ಕೇಳಿಸ್ಕೊಂಡ್ರೆ ವಾಲ್ಯೂಮ್ ಜಾಸ್ತಿ ಇಟ್ಕೊಂಡು ಕರೆಕ್ಟಾಗಿ ಕೇಳಿಸುತ್ತೆ. ಸುಮ್ಮನೆ ಹಂಗೆ ವೀಡಿಯೋ ಮುಂದೆ ಇಟ್ಕೊಂಡು ವಿದೌಟ್ ಇಯರ್ಫೋನ್ಸ್ ಕೇಳಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗಲ್ಲ ನೋಡಿ. ಫಾರ್ಮುಲಾಗಳು ಪುನಃ ಇಟ್ಟಿದ್ದೀನಿ, ಸ್ಕ್ರೀನ್ಶಾಟ್ ತೊಗೊಂಡು ಇದನ್ನು ಬರ್ಕೊಂಡು ಗಟ್ಟು ಮಾಡಬೇಕು, ಬಯಾಟ್ ಮಾಡಬೇಕು. ನೆಕ್ಸ್ಟು 5ನೇ ಪ್ರಶ್ನೆ. ರವಿ ವಾಸ್ ಡ್ರೈವಿಂಗ್ ಎ ಕಾರ್. ಹೌದಾ? ಫುಲ್ ಸ್ಟಾಪ್ ಆಯಿತಾ? ಇಲ್ಲಿ ರವಿ ಸಬ್ಜೆಕ್ಟು, ವಾಸ್ ಡ್ರೈವಿಂಗ್ ನೋಡಿ, ಆ್ಯಕ್ಷನ್ ಓವರ್ V4ಅಲ್ಲಿದೆ. ವಾಸ್ ಓವರ್ ಜೊತೆ ಒಂದು ವರ್ಬ್ ಬಂದಿದೆ. ಸೊ ವಾಸ್ ಓವರ್ ಗ್ರೂಪ್ ಜ್ಞಾಪಿಸ್ಕೊಳ್ಳಿ. ದ ಆ್ಯಕ್ಷನ್ ಓವರ್ V4 ಯಾವುದದು? ಡ್ರೈವಿಂಗ್, ಆ್ಯಂಡ್ ಇಟ್ ಈಸ್ ವಿತ್ ವಾಸ್ ಓವರ್ ಗ್ರೂಪ್. ಹಂಗಾಗಿ ಫಾರ್ಮುಲಾ ಏನು? ಆಬ್ಜೆಕ್ಟ್ ಸಬ್ಜೆಕ್ಟು. ಹೌದಾ? ನೋಡಿ, ಇಲ್ಲಿ ವಾಸ್ ಓವರ್ ಗ್ರೂಪ್, ಕಾಮನ್ ಗ್ರೂಪ್, ವಾಸ್ ಓವರ್ ಜ್ಞಾಪಿಸ್ಕೋಬೇಕು. ಇಲ್ಲಿ ಈಸ್ ಇದ್ದರೆ ಆಮ್ ಈಸ್ ಆರ್ ಬರೆದಿದ್ದೆವು. 2ನೇ ವಾಕ್ಯ ನೋಡ್ಕೊಳ್ಳಿ ಕ್ವಶನ್ ಪೇಪರಲ್ಲಿ. ಈಗ ವಾಸ್ ಬಂದಿದೆ, ವಾಸ್ ಓವರ್ ಗ್ರೂಪು. ಆಮೇಲೆ ಬೀಯಿಂಗ್ ING ನೋಡಿ, ಇಲ್ಲಿ ING ಇದ್ರೆ ING ಬರಲೇಬೇಕು. ಮತ್ತು ಈ 3 ಸೇಮ್, V3 ಬೈ ಸಬ್ಜೆಕ್ಟ್ ಆಬ್ಜೆಕ್ಟ್. ಈಗ ಆಬ್ಜೆಕ್ಟ್ ಏನು? ಕಾರ್ ಬರೀರಿ. ಏಕವಚನಕ್ಕೆ 2 ಯಾವ ತೊಗೋಬೇಕು? ವಾಸ್ ಬರೀರಿ. ನೆಕ್ಸ್ಟ್ ಸ್ಟೆಪ್ಪು ಬೀಯಿಂಗ್, ಹಂಗೆ ಬರೀರಿ. ಆಮೇಲೆ V3 ನೋಡಿ, ಹಿಂಗೆ ಮುಚ್ಚಿಬಿಟ್ರೆ ಡ್ರೈವಿಗೆ V3 ಏನು ಜ್ಞಾಪಿಸ್ಕೋಬೇಕು. ಅದಕ್ಕೆ ಇವೆಲ್ಲ ಸ್ಟ್ರಾಂಗ್ ವರ್ಬ್ಸ್ ಓದಬೇಕು. ಡ್ರೈವ್ಸ್ V1 ಪ್ಲೇಸಸ್. ಡ್ರೋವ್ DROVE, ಡ್ರೋವ್ V2. ಡ್ರಿವೆನ್ V3, ಡ್ರೈವನ್ ಅಲ್ಲ ಡ್ರಿವೆನ್ ಅನ್ಬೇಕು, DRIVEN, ಡ್ರಿವೆನ್ V3. ಡ್ರೈವಿಂಗ್ V4. ಸೊ ಡ್ರಿವೆನ್ ಬರೀಬೇಕೀಗ, V3 ಡ್ರಿವೆನ್ ನೋಡಿ, ಡ್ರಿವೆನ್. ಇಲ್ಲಿ ಡ್ರೋವನ್ನು ಡ್ರೈವ್ಡ ಬರೆದ್ರೆ 0 ಬರುತ್ತೆ. ಆಮೇಲೆ ಆಮೇಲೆ ರವಿ ಸಬ್ಜೆಕ್ಟು ಆಬ್ಜೆಕ್ಟ್ ಆಗುತ್ತೆ. ನೋಡ್ಕೊಳ್ಳಿ ಒಂದು ಸರಿ ನೋಡಿ. ರವಿ ವಾಸ್ ಡ್ರೈವಿಂಗ್ ಕಾರ್ ವಾಸ್ ಬೀಯಿಂಗ್ ನೋಡಿ, INGಗೆ ING ಬರಲೇಬೇಕು. ಆಯಿತಾ? ಈಗ 6ನೇ ಪ್ರಶ್ನೆ ನೋಡಿ, ಕ್ವಶನ್ ನಂಬರ್ 8 2017 ಕಂಟಿನ್ಯೂಡ್. ಇದು ಲಾಸ್ಟ್ ಪ್ರಶ್ನೆ ಇದು. ಆಮೇಲೆ ಇನ್ನೊಂದು ಕ್ವಶನ್ ಪೇಪರ್ಗೆ ಹೋಗೋಣ. ಮೈ ಫಾದರ್ ಹ್ಯಾಡ್ ಗಿವನ್ ಅನ್ ಅಡ್ವೈಸ್. ಹೌದಾ? ಮೈ ಫಾದರ್, ಮೈ ಅಲ್ಲ, ಮೈ ನನ್ನ, ಯಾರು? ನನ್ನ ತಂದೆ. 2 ಸೇರಿ ಸಬ್ಜೆಕ್ಟ್ ಆಗುತ್ತೆ. ಆ್ಯಕ್ಷನ್ ವರ್ಬ್ ಗಿವನ್ ಇದೆ, V3ಯಲ್ಲಿ ಆ್ಯಕ್ಷನ್ ವರ್ಬ್ ಬಂತು ಅಂದರೆ ನೋಡಿ, ಇಲ್ಲಿ ಹ್ಯಾಡ್ ಗ್ರೂಪಲ್ಲಿ ಒಂದಿರುತ್ತೆ, ಇಲ್ಲ ಹ್ಯಾಸ್ ಗ್ರೂಪಲ್ಲಿ ಒಂದಿರುತ್ತೆ. ಈಗ ಇಲ್ಲಿ ಹ್ಯಾಡ್ ಇದ್ದಾಗ ಇದು ಒಂದೇ ಇರೋದ್ರಿಂದ ನೀವು ಇಲ್ಲಿ ಹ್ಯಾಸ್ ಮರ್ತು ಬಿಡಬೇಕು. ಅಡ್ವೈಸ್ ಬುದ್ಧಿವಾದ, ಒಂದು ಅಡ್ವೈಸ್ ಆಬ್ಜೆಕ್ಟ್ ಆಗುತ್ತೆ ನೋಡಿ. ಆ್ಯಕ್ಷನ್ ವರ್ಬ್ V3 ಇದೆ, ಗಿವನ್ ಇದೆ. ಸೊ ದ ಆ್ಯಕ್ಷನ್ ವರ್ಬ್ ಈಸ್ V3, ಇಟ್ ಈಸ್ ಅಲಾಂಗ್ ವಿತ್ ಹ್ಯಾಡ್ ಗ್ರೂಪ್ ಅಲ್ವಾ? ಹ್ಯಾಡ್ ಗ್ರೂಪಲ್ಲಿದೆ, ಒಂದೇ ಇದೆ. ಸೊ ದ ಫಾರ್ಮುಲಾ ಏನು? ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗುತ್ತೆ, ಕಾಮನ್ ಹ್ಯಾಡ್ ಒಂದೇ ಇದೆ, ಹ್ಯಾಸ್ ಜ್ಞಾಪಿಸ್ಕೋಬಾರ್ದು ಇಲ್ಲಿ. ಮತ್ತು ಬೀನ್ ಬರೀಬೇಕಿಲ್ಲಿ ನೋಡಿ, EN ಇದೆ ನೋಡಿ, EN ಇರಲಿ ED ಇರಲಿ, ಹ್ಯಾಸ್ ಹ್ಯಾಡ್ ಜೊತೆ ಇಲ್ಲಿ ಬಂದುಬಿಟ್ರೆ ಬೀನ್ ಜ್ಞಾಪಿಸ್ಕೋಬೇಕು. V3 ಬೈ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಆಬ್ಜೆಕ್ಟ್ ಏನೀಗ? ಆ್ಯನ್ ಅಡ್ವೈಸ್ ಇಲ್ಲಿ ಬರಬೇಕು. ಆಮೇಲೆ ಹ್ಯಾಡ್, ಈಗ ಇದು ಒಂದು ಇರುವುದು ಈ ಮನೇಲಿ ಒಂದೇ ಇರೋದ್ರಿಂದ ಅದನ್ನೇ ಬರೀರಿ. ಇಲ್ಲಿ ಏಕವಚನ ಬಹುವಚನ ನೋಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಗ್ರೂಪ್, ನೆಕ್ಸ್ಟ್ ಸ್ಟೆಪ್ ಬೀನ್ V3. ಆ್ಯಕ್ಷನ್ ವರ್ಬ್ ಯಾವುದು? ಗಿವನ್ V3 ಏನು? ಸೇಮ್ ಅದೇನೆ. ಗಿವನ್ ಇಲ್ಲೇ ಬರೀರಿ, ಬೈ ಬರೀರಿ, ಸಬ್ಜೆಕ್ಟ್ ಆಬ್ಜೆಕ್ಟ್. ಮೈ ಚೇಂಜ್ ಆಗಲ್ಲ, ಇದ್ರೆ ಚೇಂಜ್ ಆಗುತ್ತೆ, ಮೈ ಚೇಂಜ್ ಆಗಲ್ಲ. ಮೈ ಫಾದರ್ ಹಾಗೆ ಬರೀರಿ ನೋಡಿ ಒಂದು ಸರಿ. ಮೈ ಫಾದರ್ ಹ್ಯಾಡ್ ಗಿವನ್ ಅನ್ ಅಡ್ವೈಸ್ ಹ್ಯಾಡ್ ಬೀನ್ ಗಿವನ್ ಬೈ ಮೈ ಫಾದರ್. ಬ್ಲರ್ ಆಗ್ತಾ ಇದೆ, ಒಂಚೂರು ಸ್ಪಷ್ಟವಾಗಿ ಕಾಣಿಸ್ಲಿ. ಎಸ್ ನೋಡಿ, ಮೈ ಫಾದರ್ ಹ್ಯಾಡ್ ಗಿವನ್ ಅನ್ ಅಡ್ವೈಸ್ ಹ್ಯಾಡ್ ಬೀನ್ ಗಿವನ್ ಮೈ ಫಾದರ್. ನಾನು ಸ್ವಂತ ವಾಕ್ಯಗಳು ಕೊಡ್ತೀನಿ ಆಗಲಿ, ಸುಮ್ಮನೆ ಯಾವುದೋ ಒಂದು 20 ಸೆಂಟೆನ್ಸಸ್ ಕೊಟ್ಬಿಟ್ಟು ಮಾಡಿ ಅಂದರೆ ಅದರಲ್ಲಿ ಯಾವ್ಯಾವುದಿರುತ್ತೋ ಅರ್ಥ ಆಗಲ್ಲ. ಸ್ವಂತ ವಾಕ್ಯಗಳು 1-2 ಕೊಟ್ಟು ನಿಮಗೆ ಮೊದಲೆಲ್ಲ ರೂಲ್ಸ್ ಹೇಳಿದ್ದೀನಿ. ಈ ಕ್ವಶನ್ ಪೇಪರ್ಸ್ ಮಾತ್ರ ಸಾಲ್ವ್ ಮಾಡ್ತೀನಿ. ನಮಗೆ ಕ್ವಶನ್ ಪೇಪರ್ಸೇ ಬೈಬಲ್. ಈಗ 2ನೇ ಪ್ರಶ್ನೆ ಪತ್ರಿಕೆ 6 ಕ್ವಶನ್ಸ್ ಈಗಾಗಲೇ ಆಯಿತು. ಸೊ 8ನೇದು ಮತ್ತು 8ನೇದು ನೋಡಿ, ನವಂಬರ್ 2017 3rd ಸೆಮಿಸ್ಟರ್ BCom BBM, BA BSc ಆಯಿತು, BCom BBM. ಮೊದಲನೇ ಪ್ರಶ್ನೆ, ಸುಧಾ ಈಟ್ಸ್ ಫ್ರೂಟ್ಸ್.
ಹೌದಾ? ಸುಧಾ ಸಬ್ಜೆಕ್ಟು, ಈಟ್ಸ್ V1 + S ಇದೆ ನೋಡಿ. ಫ್ರೂಟ್ಸ್ ಆ್ಯಕ್ಷನ್ ವರ್ಬ್ V1 + S ಯಾವುದು? ಈಟ್ಸ್. ಸೊ V1 ಇರಲಿ V1 + S ಇರಲಿ, ಫಾರ್ಮುಲಾ ಇದೇ ಜ್ಞಾಪಿಸ್ಕೋಬೇಕು. ಪ್ಯಾಸಿವ್ ವಾಯ್ಸ್ಗೆ ನೋಡ್ಕೊಳ್ಳಿ. ಆಬ್ಜೆಕ್ಟ್ ಸಬ್ಜೆಕ್ಟು ಆ್ಯಮ್ ಈಸ್ ಆರ್ ಈ ಮೂರು ಸೇಮ್ ಇರುತ್ತೆ. V3 ಬೈ ಸಬ್ಜೆಕ್ಟ್ ಆಬ್ಜೆಕ್ಟ್ ಈ ಮೂರು. ಐಗೆ ಆ್ಯಮು, ಏಕವಚನಕ್ಕೆ ಈಸು, ಯುಗೆ ಪ್ಲೂರಲ್ಗೆ ಆರ್. ನೋಡಿ ಇದ್ರ ಪ್ರಕಾರ ಆಬ್ಜೆಕ್ಟ್ ಏನು? ಫ್ರೂಟ್ಸ್. ಸಬ್ಜೆಕ್ಟ್ ಆಗಬೇಕು, ಬಾಲ ತಲೆ ಆಯಿತು. ಇದನ್ನು ನೋಡಿಕೊಂಡು ಈ ಮೂರಲ್ಲೂ ಒಂದು ಆಯ್ಕೆ ಮಾಡ್ಕೋಬೇಕು. ಫ್ರೂಟ್ಸು ಹಣ್ಣುಗಳು ಬಹುವಚನ ಇದೆ, ಬಹುವಚನಕ್ಕೆ ಆರ್ ತಗೋಬೇಕು. ಆಮೇಲೆ V3 ಕೊಟ್ಟ ಆ್ಯಕ್ಷನ್ ವರ್ಬ್ ಯಾವುದು? ಈಟ್ಸ್. ಇದರ V3 ಏನು ಜ್ಞಾಪಿಸ್ಕೊಂಡಿಲ್ಲ ಅಂದರೆ 0. ಈಟನ್, ಈಟ್ ಈಟ್ಸ್ V1 + S, ಏಟ್ ATE V2, ಈಟನ್ V3, ಈಟಿಂಗ್ V4. ದಯವಿಟ್ಟು ಜ್ಞಾಪಿಸ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಬೈ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಸಬ್ಜೆಕ್ಟ್ ಯಾವುದಪ್ಪ? ಸುಧಾ ಹೋಗಿ ಕೊನೆಗೆ ಬರುತ್ತೆ. ಇಷ್ಟೇ ಪ್ಯಾಸಿವ್. ನೋಡ್ಕೊಳ್ಳೋಣ ಸಾರಿ. ಸುಧಾ ಈಟ್ಸ್ ಫ್ರೂಟ್ಸ್, ಇದಕ್ಕೆ ಫಾರ್ಮುಲಾ ಇದು, ಇದಕ್ಕೆ ಆನ್ಸರ್ ಇದು. ಫಾರ್ಮುಲಾ ತಕ್ಕಂಗೆ ನೀವು ಆನ್ಸರ್ ಫಾಲೋ ಮಾಡಬೇಕು. ಮೊದಲನೇ ಪ್ರಶ್ನೆ ಆಯಿತಾ? ಈಗ ಎರಡನೇ ಪ್ರಶ್ನೆ. ದ ಪ್ರಿನ್ಸಿಪಾಲ್ ಗೇವ್ ರಘು ಎ ಬುಕ್. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಸೆಂಟೆನ್ಸ್ ಇದೆ, ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸ್ವಲ್ಪ ನಿಧಾನವಾಗಿ ಹೇಳ್ತೀನಿ. ಆ್ಯಕ್ಷನ್ ವರ್ಬ್, ಈಗ ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಪ್ರಿನ್ಸಿಪಾಲ್. ಆ್ಯಕ್ಷನ್ ವರ್ಬ್ ಯಾವುದು? ಗೇವ್. V2 ಅಲ್ಲಿದೆ. ಗಿವ್ ಗಿವ್ಸ್ V1 + S, ಗೇವ್ V2, ಗಿವನ್ V3, ಗಿವಿಂಗ್ V4, ಗೇವ್. ಪ್ರಿನ್ಸಿಪಾಲ್ ಕೊಟ್ಟರು. ಈಗ ಇಲ್ಲಿ ಏನು ಒಂದು ಕನ್ಫ್ಯೂಸಿಂಗ್ ಅಂದರೆ ಎರಡು ಆಬ್ಜೆಕ್ಟ್ ಇದು ನೋಡಿ. ರಘು ಒಂದು ಆಬ್ಜೆಕ್ಟ್, ಒಂದು ನಾಮಪದ, ಒಂದು ಪುಸ್ತಕ ಒಂದು ನಾಮಪದ. ಯಾಕೆ ಈ ಥರ ಬರುತ್ತೆ ಅಂದರೆ ಬರುತ್ತೆ ನೋಡಿ. ಪ್ರಿನ್ಸಿಪಾಲು ಕೊಟ್ಟರು, ಗೇವ್ ಅಂದರೆ ಕೊಡುವುದು, ಕೊಟ್ಟರು. ಏನು ಕೊಟ್ಟರು, ಯಾರಿಗೆ ಕೊಟ್ಟರು ಅಂತ ಎರಡು ಪ್ರಶ್ನೆ ಬರುತ್ತೆ. ಇಲ್ಲಿ ಎರಡು ಇದೆ ನೋಡಿ. ಪ್ರಿನ್ಸಿಪಾಲ್ ಏನು ಕೊಟ್ಟರು? ಪುಸ್ತಕ ಕೊಟ್ಟರು. ಯಾರಿಗೆ ಕೊಟ್ಟರು? ರಘು ಕೊಟ್ಟರು. ಎರಡು ಆಬ್ಜೆಕ್ಟ್ ಬಂದಾಗ ಮೊದಲನೇದು O1 ಆಬ್ಜೆಕ್ಟ್ 1, ಎರಡನೇದು O2. O2 ಅಂದರೆ ಆಕ್ಸಿಜನ್ ಅಲ್ಲ, ಮತ್ತು ಸೈನ್ಸ್ ಸ್ಟೂಡೆಂಟ್ಸು. O2 ಅಂದ್ರೇನು? ಆಬ್ಜೆಕ್ಟ್ 2. ಈಗ ಈ ಎರಡರಲ್ಲಿ ಸೂತ್ರದ ಪ್ರಕಾರ ಯಾವ್ದು ಬಳಸ್ಕೋಬೇಕು? ಇಲ್ಲಿ ನೋಡಿ. ದ ಅಬೌವ್ ಸೆಂಟೆನ್ಸ್ ಈಸ್ ಕನ್ಫ್ಯೂಸಿಂಗ್, ಗೊಂದಲ. ಬಿಕಾಸ್ ಯಾಕೆಂದರೆ ದ ಸೆಂಟೆನ್ಸ್ ಹ್ಯಾಸ್ ಒಂದಿದೆ ಏನು? 2 ಆಬ್ಜೆಕ್ಟ್ಸ್. ರಘು ಮೊದಲನೇ ಆಬ್ಜೆಕ್ಟು, ಬುಕ್ ಎರಡನೇ ಆಬ್ಜೆಕ್ಟು. ಸೊ ಇಲ್ಲಿ ನಿಮಗೆ ಕುರುಡ್ ಮೆಥಡಿಗೆ ಹೇಳ್ಕೊಡ್ತೀನಿ. ಇಲ್ಲಿ O2ನೇ ಸೆಲೆಕ್ಟ್ ಮಾಡಬೇಕು ನೀವು. ಎರಡು ಆಬ್ಜೆಕ್ಟ್ಸ್ ಬಂದರೆ ನಮ್ಮ ಫಾರ್ಮುಲಾದಲ್ಲಿ ಬಾಲ ತಲೆ ಆಗಬೇಕಲ್ವ, ಆ ಬಾಲ ಯಾವುದನ್ನು ಸೆಲೆಕ್ಟ್ ಮಾಡಬೇಕಂದ್ರೆ O2, O1 ಅಲ್ಲ. O1 ಆಟಕ್ಕುಂಟು ಲೆಕ್ಕಕ್ಕಿಲ್ಲ. O2ಗೆ ಕೈ ಹಾಕಿ. ಅಲ್ಲ ಹಿಯರ್, ಅದು ಮತ್ತೆ ನಾನೇ ತಪ್ಪು ಬರದೆ. Here we should always select O2 only. ಸೆಕೆಂಡ್ ಆಬ್ಜೆಕ್ಟ್ ತಗೊಳ್ಳಿ, ಫಸ್ಟ್ ಆಬ್ಜೆಕ್ಟ್ ಬಿಟ್ಬಿಡಿ. ನಾಟ್ O1. ಇದನ್ನೇ ಸೆಲೆಕ್ಟ್ ಮಾಡಿ, ಇದನ್ನು ತಲೆ ಮಾಡಬೇಕು ನೀವು. ಇದನ್ನು ಬಾಲವನ್ನಾಗಿ ಸ್ವೀಕರಿಸಿ ತಲೆ ಮಾಡಬೇಕು. ದ ಆ್ಯಕ್ಷನ್ ವರ್ಬ್ ಈಸ್ V2 ಗೇವ್. V2 ತಾನೇ ಆಪ್ಷನ್ ವರ್ಬ್ ಗೇವ್. ಇದಾಗ ಫಾರ್ಮುಲಾ ಏನು ನೋಡಿ, ಇದು ಫಾರ್ಮುಲಾ. ಆಬ್ಜೆಕ್ಟ್ ಸಬ್ಜೆಕ್ಟ್, ಬಾಲ ತಲೆ ಆಗುತ್ತೆ. ಬಿ ವರ್ಬ್ ವಾಸು ವರಲ್ಲಿ ಒಂದು ಬರಿಬೇಕು. ಯಾಕೆ? V2ಗೆ ವಾಸು ವರ್. V1 + Sಗೆ ಆ್ಯಮ್ ಈಸ್ ಆರ್ ಬರಿಬೇಕು. ವಾಸ್ ಯಾವುದಕ್ಕೆ? ಐ ಏಕವಚನ, ಬಾಲ ತಲೆ ಆದಾಗ ಈ ಬಾಲ ಏಕವಚನ ಅಥವಾ ಐ ಇದ್ದರೆ ವಾಸು, ಯು ಬಹುವಚನ ಇದ್ದರೆ ವರ್. ನಂತರ V3 ಬರೀಬೇಕು ಬೈ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಈಗ ಇಲ್ಲಿ ನೋಡಿ, ಈಗ ಸೆಲೆಕ್ಷನ್ ನೋಡಿ. ಈಗ ಈ ಬಾಲ ತಲೆ ಆಗೋದು ಯಾವುದು? ಇಲ್ಲಿ ಎರಡು ಆಬ್ಜೆಕ್ಟ್ಸ್ ಯಾವುದು? ಇದನ್ನು ಬಾಲ ಮಾಡ್ಕೋಬೇಕು ನೋಡಿ. ಎ ಬುಕ್. O2 ಫಸ್ಟ್ ಬರೀಬೇಕು. ಇದು ಏಕವಚನ ಇರೋದರಿಂದ ವಾಸ್. ಆಮೇಲೆ V3 ಏನು? ಗೇವ್ಗೆ ಗಿವನ್. ಗಿವನ್ ಬರೆದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಬೈ ಸಬ್ಜೆಕ್ಟ್ ಆಬ್ಜೆಕ್ಟ್ ಏನು? ಪ್ರಿನ್ಸಿಪಾಲ್. ಈಗ O2 ಬಳಸಿಬಿಟ್ಟಿವಲ್ವಾ ಇಲ್ಲಿಗೆ. O1 ಏನು ಮಾಡಬೇಕು ಅಂದರೆ O1 ಮುಂದೆ TO2 ಬರೆದು ಬಿಡಿ. ಅದೇ ಪ್ರಿಪೋಸಿಷನ್ನೇ ಬರೀಬೇಕು, ಬೇರೆ ಏನೂ ಬರೆಯೋಂಗಿಲ್ಲ.
ಯಾವುದೇ ಓವನ್ ಇರಲಿ ಅದಕ್ಕೆ TO2 ಸೇರಿಸ್ಬಿಟ್ಟು ಟು ರಘು ಅಂತ ಲಾಸ್ಟಿಗೆ ಬಿಟ್ಬಿಟ್ಟು ಆಟ ಕುಂಟು ಲೆಕ್ಕಕ್ಕಿಲ್ಲ. ಅದನ್ನು ತೆಗಿಬಾರ್ದು, ಬಿಟ್ಬಿಡ್ಬಾರ್ದು, ಬಿಟ್ಟರೆ 0 ಬರುತ್ತೆ. ಓವನ್ನ ಲಾಸ್ಟಿಗೆ ಉಳಿಸ್ಕೊಂಡು 2 ಜೊತೆಲಿ ಉಳಿಸ್ಬಿಡಿ. ಟು ರಘು, ರಘುಗೆ. ಪ್ರಿನ್ಸಿಪಾಲ್ ಪುಸ್ತಕವನ್ನು ಕೊಟ್ಟ ಯಾರಿಗೆ? ರಘುಗೆ. ಆ 2 ಅನ್ನೋದು ನೀವು ಇಲ್ಲಿರಲ್ಲ, ನೀವು ಇಲ್ಲಿ ಬಳಸಬೇಕು. ನೋಡಿ ಇನ್ನೊಂದು ಸಾರಿ ಹೇಳ್ಬಿಡ್ತೀನಿ. 2 ಆಬ್ಜೆಕ್ಟ್ಸ್ ಬಂದಾಗ ನೋಡ್ಕೊಳ್ಳಿ, O2ನೇ ತೊಗೊಳ್ಳಿ. ಸೊ O2 ಫಸ್ಟ್ ಬರೀರಿ, ಅದ್ರ ಪ್ರಕಾರ ವಾಸು V3 ಗಿವೆನ್ ಬೈ ಬರೆದು O1ನ 2 ಜೊತೆ ಲಾಸ್ಟಿಗೆ ಬರ್ಬಿಡಿ. ಇನ್ನೊಂದು ಸಾರಿ ತೋರಿಸ್ಬಿಡ್ತೀನಿ ನೋಡಿ. ಒಂದು ಸಾರಿ ಓದ್ಕೊಂಬಿಡಿ ಇದನ್ನು. ಒಟ್ಟಿಗೆ ಹಿಂಗೆ ಇಟ್ಬಿಡ್ತೀನಿ, ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಳ್ಳಿ, ಆಯಿತಾ? ಆ ಥರ ಕನ್ಫ್ಯೂಸಿಂಗ್ ಸೆಂಟೆನ್ಸಸ್ಸು ಒಮ್ಮೆ ಕೊಟ್ಟಿದ್ದಾರೆ 4 ಪ್ರಶ್ನೆ ಪತ್ರಿಕೆಗಳು ಒಂದೇ ಸಾರಿ. ಇನ್ನು ಮುಂದೆ ಬಂದರೂ ಕೂಡ ನೀವು ಹಂಗೆ ಆನ್ಸರ್ ಮಾಡಿ. ನೆಕ್ಸ್ಟ್ 3ನೇದು, ಇಂದು ಈಸ್ ರೀಡಿಂಗ್ ಎ ಬುಕ್. ಆ್ಯಕ್ಷನ್ V4ಅಲ್ಲಿದೆ. ING ಇದೆ. ING ಯಾವ ಗ್ರೂಪಲ್ಲಿದೆ? ಈಸ್ ಅಂದರೆ ಆ್ಯಮಿಸಾರ್ ಗ್ರೂಪ್ ಜೊತೆ ಇದೆ. ಫಾರ್ಮುಲಾ ಏನು? OS ಆ್ಯಮಿಸಾರ್ ಗ್ರೂಪೇ ತೊಗೊಳ್ಳಿ. ಬೀಯಿಂಗ್ ನೋಡಿ, INGಗೆ ING V3 ಬೈ ಸಬ್ಜೆಕ್ಟ್ ಹಂಗೆ ಇರುತ್ತೆ. ಫಾರ್ಮುಲಾ ಇದು. ಯಾಕೆ ಇಲ್ಲಿ ಈಸ್ ಇದೆ. ಸೊ ಎ ಬುಕ್ ಬಾಲ ತಲೆ ಆಗುತ್ತೆ. ಎ ಬುಕ್ ಏಕವಚನ ಇರೋದರಿಂದ ಈಸ್, ನಂತರ ಬೀಯಿಂಗ್, ನಂತರ V3 ಏನು? ರೀಡ್ಗೆ V3 ಏನು? ಸೇಮೇ, ರೀಡೇನೆ, ಬಟ್ ಉಚ್ಚಾರಣೆ ರೆಡ್ ಅಂತ ಓದಬೇಕು. ಇಲ್ಲಿ ನೋಡಿ, ರೀಡ್ ರೀಡ್ಸ್ V1 ಪ್ಲೇಸಸ್. V2 ಕೂಡ READನೇ, ಬಟ್ ರೆಡ್ ಅಂತ ಓದಬೇಕು. V3 ಕೂಡ READನೇ, ಅದನ್ನು ರೆಡ್ ಅಂತ ಓದಬೇಕು. ಆಮೇಲೆ ರೀಡಿಂಗ್, ರೀಡ್ ರೀಡ್ಸ್, ರೆಡ್ ರೆಡ್ ರೀಡಿಂಗ್. ಆಮೇಲೆ ಬೈ ಬರುತ್ತೆ. ಆಮೇಲೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಏನಿದೆ ಇಂದು ಲಾಸ್ಟ್ಗೆ ಹಾಕಿ. ಇಲ್ಲಿ ನೋಡ್ಕೊಳ್ಳಿ. ಫಾರ್ಮುಲಾ ಇದು, ಅದಕ್ಕೆ ಆನ್ಸರ್ ಇದು. ಎ ಬುಕ್ ಈಸ್ ಬೀಯಿಂಗ್ ರೆಡ್ ಬೈ ಇಂದು. ನೋಡ್ಕೊಳ್ಳಿ, ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನಾನು. 4ನೇದು, ರಶ್ಮಿ ಹ್ಯಾಸ್ ಹೆಲ್ಪ್ಡ್ ರೇಷ್ಮಾ. ರಶ್ಮಿ ಸಬ್ಜೆಕ್ಟು ನೋಡಿ, ಹೆಲ್ಪ್ಡ್ಗೆ ಆ್ಯಕ್ಷನ್ ವರ್ಬು EDಯಲ್ಲಿದೆ, V3 ಇದೆ. ಯಾಕೆ ಇದು V2 ಅಲ್ಲ ಅಂದರೆ ಹ್ಯಾವ್ ಜೊತೆ ಹ್ಯಾಡ್ ಜೊತೆ ಬಂದುಬಿಟ್ರೆ ಇದು V3 ಆಗುತ್ತೆ. ಇದಿಲ್ಲ ಅಂದರೆ V2 ಬಂದುಬಿಡುತ್ತೆ. ED ನೋಡಿ, ಹ್ಯಾಡ್ ಗ್ರೂಪಲ್ಲಿ ಇಲ್ಲದೇನೆ ED ಬಂದರೆ ಸಬ್ಜೆಕ್ಟ್ ಪಕ್ಕ V2 ಆಗುತ್ತೆ. ಇವು ಬಂದುಬಿಟ್ರೆ ಅದು V3 ಆಗುತ್ತೆ. ಯಾಕೆಂದರೆ ಹೆಲ್ಪ್ಸ್ V1 ಪ್ಲೇಸಸ್, ಹೆಲ್ಪ್ಡ್ V3 ಕೂಡ ಹೆಲ್ಪ್ಡೇ ಇದೆ. ಅದು V3 ಆಗಬೇಕು ಅಂದರೆ ಇದರ ಜೊತೆ ಹ್ಯಾಡ್ ಬಂದಿರಲೇಬೇಕು, ಬಂದಿದೆ. ಸೊ ಆ್ಯಕ್ಷನ್ ವರ್ಬ್ ಈಸ್ V3 ಹೆಲ್ಪ್ಡ್. ಇಟ್ ಈಸ್ ವಿತ್ ಹ್ಯಾಸ್ ಗ್ರೂಪ್. ಫಾರ್ಮುಲಾ ಏನು? ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗುತ್ತೆ, ಹ್ಯಾಸ್ ಬಳಸ್ಕೊಳ್ಳಿ. ಇದು ಯಾವ್ಯಾವುದಕ್ಕೆ ಹೇಳಿದ್ದೀನಿ? ಬೀನ್ ನೋಡಿ, ED ಬಂದರೂ EN ಬಂದರೂ EN ಬಳಸ್ಬೇಕು. ಬೀನ್ V3 ಬೈ ಸಬ್ಜೆಕ್ಟ್ ಆಬ್ಜೆಕ್ಟ್. ಆನ್ಸರ್ ಏನು? ಮೊದಲನೇ ಸ್ಟೆಪ್ ಆಬ್ಜೆಕ್ಟ್ ಸಬ್ಜೆಕ್ಟ್. ರೇಷ್ಮಾ ಏಕವಚನ ಇರೋದರಿಂದ ಇವೆರಡರಲ್ಲಿ ಹ್ಯಾಸ್. ನೆಕ್ಸ್ಟ್ ಸ್ಟೆಪ್ ಏನು? ಬೀನ್. ಆಮೇಲೆ V3 ಹೆಲ್ಪ್ಡ್. V3 ಏನು? ಸೇಮ್ ಹೆಲ್ಪ್ಡ್. ನೆಕ್ಸ್ಟ್ ಸ್ಟೆಪ್ ಬೈ ಸಬ್ಜೆಕ್ಟ್ ಏನು? ರಶ್ಮಿ ಹೋಗಿ ಇಲ್ಲಿ ಬರುತ್ತೆ. ನೋಡ್ಕೊಳ್ಳಿ ಒಂದು ಸರಿ. ನೆಕ್ಸ್ಟ್, ಪ್ರದೀಪ್ ವಾಸ್ ಡಿಸ್ಟ್ರಿಬ್ಯೂಟಿಂಗ್ ಸ್ವೀಟ್ಸ್. ನೋಡಿ, ಆ್ಯಕ್ಷನ್ ವರ್ಬ್ ಏನೀಗ ಇಲ್ಲಿದೆ ನೋಡಿ. ಆ್ಯಕ್ಷನ್ ವರ್ಬ್ ಏನೀಗ? V4 ಡಿಸ್ಟ್ರಿಬ್ಯೂಟಿಂಗ್, ಹಂಚುವುದು ಸ್ವೀಟುಗಳನ್ನು. V4 ಡಿಸ್ಟ್ರಿಬ್ಯೂಟಿಂಗ್ ಇದೆ. ಅದು ಯಾವ ಗ್ರೂಪ್ ಜೊತೆ ಇದೆ? ವಾಸುವರ್ ಗ್ರೂಪ್. ನೋಡಿ ಇಲ್ಲಿ ವಾಸುವರ್ ಗ್ರೂಪ್. ಫಾರ್ಮುಲಾ ಏನು? ಆಬ್ಜೆಕ್ಟ್ ಸಬ್ಜೆಕ್ಟ್ ವಾಸುವರ್ ಗ್ರೂಪ್ ಆದಮೇಲೆ ING ಬೀಯಿಂಗ್. ಇದು ಮತ್ತೆ ಸೇಮ್ ಮಾಮೂಲಾಗಿ ಬರುತ್ತೆ. V3 ಬೈ ಸಬ್ಜೆಕ್ಟ್ ಆಬ್ಜೆಕ್ಟ್. ಈಗ ನೋಡಿ, ಆಬ್ಜೆಕ್ಟ್ ಸ್ವೀಟ್ಸ್, ಎಸ್ ಕ್ಯಾಪಿಟಲ್ ಮಾಡಿ, ಸ್ವೀಟ್ಸ್ ಪ್ಲೂರಲ್ ಆಯಿತು. ಅದಕ್ಕೆ ವರ್ ಆಯ್ಕೆ ಮಾಡ್ಕೊಳ್ಳಿ, ಪ್ಲೂರಲ್ಗೆ ಇವು ವರ್. ಆಮೇಲೆ ಬೀಯಿಂಗ್ ಬರೀರಿ. V3 ಏನು? ಹಿಂಗೆ ಮುಚ್ಚಿಬಿಡಿ, ಡಿಸ್ಟ್ರಿಬ್ಯೂಟ್ ಸಿಗುತ್ತೆ. ED ಸೇರಿಸಿ, ಡಿಸ್ಟ್ರಿಬ್ಯೂಟೆಡ್. ಆಮೇಲೆ ಬೈ ಸಬ್ಜೆಕ್ಟ್ ಏನು? ಪ್ರದೀಪ್ ಹಂಗೆ ಬರುತ್ತೆ. ಆನ್ಸರ್ ನೋಡ್ಕೊಳ್ಳಿ. ಲಾಸ್ಟ್ ಪ್ರಶ್ನೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ. ವೈಷ್ಣವಿ ಹ್ಯಾಡ್ ಲಾಕ್ಡ್ ದ ಡೋರ್.
ನೋಡಿ ಸಬ್ಜೆಕ್ಟು ಆ್ಯಕ್ಷನ್ ವರ್ಬ್ V3 ಅಲ್ಲಿದೆ, ಯಾಕೆ ಹ್ಯಾಡ್ ಜೊತೆಯಲ್ಲಿದೆ. ED ಇದ್ದರೆ V2 ಅಲ್ಲ, ಇದು ಇಲ್ಲದೆ ಇದ್ದರೆ V2. ಹ್ಯಾವ್ ಹ್ಯಾಸ್ ಹ್ಯಾಡ್ ಜೊತೆ ಬಂದರೆ V3 ಆಗುತ್ತೆ. ದ ಡೋರ್. ಸೊ ಲಾಕ್ಡ್ V3 ಹ್ಯಾಡ್ ಗ್ರೂಪಲ್ಲಿದೆ, ಹ್ಯಾಡ್ ಒಂದೇ ಇರೋದು. ಫಾರ್ಮುಲಾ ಆಬ್ಜೆಕ್ಟ್ ಸಬ್ಜೆಕ್ಟು ಹ್ಯಾಡ್ ಒಂದೇ ಇದೆ, ಅದೇ ಬರೀರಿ. ಬೀನ್ ಬರಲೇಬೇಕು ಅದಕ್ಕೆ. V3 ಬೈ ಸಬ್ಜೆಕ್ಟ್, ಇದು ಮಾಮೂಲಾಗಿ ಇದ್ದೇ ಇದೆ. ಸೊ ಆಬ್ಜೆಕ್ಟ್ ದ ಡೋರ್, T ಕ್ಯಾಪಿಟಲ್ ಮಾಡಿ. ಹ್ಯಾಡ್ ಒಂದೇ ಇದೆ, ಏಕವಚನ ಬಹುವಚನ ನೋಡೋ ಅವಶ್ಯಕತೆ ಇಲ್ಲ, ಹ್ಯಾಡ್ ಹಂಗೆ ಬರೀರಿ. ಬೀನ್ ಬರೀರಿ. ವರ್ಬ್ ಸಬ್ಜೆಕ್ಟ್ ವರ್ಬ್ V3 ಯಾವುದು? ಲಾಕ್ಡ್ ಇದ್ದರೆ ಇಲ್ಲಿ ಲಾಕ್ಡ್ ಇದ್ದರೆ ಲಾಕ್ಡ್ EDನೇ V3 ಆಗುತ್ತೆ. ಬೈ ವೈಷ್ಣವಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ನೋಡ್ಕೊಳ್ಳಿ. 2 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೆ ನಾನೀಗ ಅಲ್ವಾ. ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ 5 ಪಾರ್ಟ್ 5, ಇದು ಪಾರ್ಟ್ 4. ಪಾರ್ಟ್ 5ನಲ್ಲಿ ಇನ್ನೂ 2 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ಏನೋ ಡೌಟ್ಸ್ ಇದೆ ದಯವಿಟ್ಟು ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಎಲ್ಲರೂ ವ್ಯೂಸ್ ನೋಡಿ, ವ್ಯೂಸು ಫಾರಮ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವ್ಯೂಸ್ ಕಡಿಮೆ ಇದೆ ಆದರೂ ನಾನು ಕರ್ತವ್ಯ ಮಾಡ್ತಾ ಇದ್ದೀನಿ. ಇನ್ನು 2 ಕ್ವಶನ್ ಪೇಪರ್ಸ್ ನಾನು ನಾಳೆ ನಾಡಿದ್ದು ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.